ಎಕ್ಸಾಮ್ ತುಂಬ ಚೆನ್ನಾಗಿ ಬರೆದೆ. ಇವತ್ತು ಹೊಸ ವರ್ಷ ಅಂತನೇನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದೆ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಬೆಳಗ್ಗೆ ನೈಟ್ ಲೇಟಾಗಿ ಮಲಗಿದ್ದಕ್ಕೆ ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಿಲ್ಲ, ಏನೂ ಓದಿಲ್ಲ. ಸುಮ್ಮನೆ ಎದ್ದು ಒಂದು 10-15 ನಿಮಿಷ ಓದ್ಕೊಂಡು ನಾನು ಕೂಡ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮನೆ ಬಿಟ್ಟೆ. ಹೋಗ್ತಾ ಈ ರಂಗೋಲಿ ನೋಡ್ತಾ ಇದ್ದೆ, ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಸಿಂಪಲ್ಲಾಗೇ ಇರ್ಬೋದು, ಹೊಸ ಹಬ್ಬದ ದಿನ ಆ ರಂಗೋಲಿ ನೋಡೋಕ್ಕೆ ಒಂಥರ ಚೆಂದ ಅಲ್ಲ. ಆವಾಗೆಲ್ಲ ನಾವು ಹಾಕ್ತಾಯಿದ್ವಿ, ಇವಾಗೆಲ್ಲ ಮಿಸ್ ಮಾಡ್ಕೊತೀನಿ ಅದನ್ನು. ಕಾಲೇಜ್ ಇದ್ದಿದ್ದರಿಂದ ನಾನು ಮನೆ ಹತ್ರ ಹಾಕೋಕ್ಕಾಗಿಲ್ಲ. ಹಾಗೆ ನನ್ನ ಹಸ್ಬೆಂಡ್ ಇವತ್ತು ನನ್ನ ಕಾಲೇಜ್ ಹತ್ರನೇ ಡ್ರಾಪ್ ಮಾಡಿಬಿಟ್ರು. ಯಾಕಂತಂದರೆ ನನಗೆ ಸ್ವಲ್ಪ ಯಾಕೋ ಹುಷಾರಿಲ್ದಿರಂಗಿತ್ತು. ಅದಕ್ಕೆ ಊಟ ಕೂಡ ಮಾಡಿರಲಿಲ್ಲ. ನನ್ನ ಫ್ರೆಂಡ್ಗೆ ಹೇಳಿದ್ದೆ ಬಾಕ್ಸ್ ತೊಗೊಂಡು ಬಾ ಅಂತ, ಅವಳು ಕೂಡ ಬಾಕ್ಸ್ ತೊಗೊಬಂದಿದ್ಲು. ಅದನ್ನು ಕೂಡ ತಿಂದ್ಕೊಂಡು ಹಾಗೆ ಎಕ್ಸಾಮ್ ತುಂಬ ಚೆನ್ನಾಗಿ ಬರೆದೆ. ಇವತ್ತು ಹೊಸ ವರ್ಷ ಅಂತನೇನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದು ನಾನು ಮತ್ತು ನನ್ನ ಫ್ರೆಂಡ್ಸು ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್ಕು. ಜನವರಿ 1 ಅಂತೇನೋ ಗೊತ್ತಿಲ್ಲ. ಹಾಗೆ ನಾವು ಇವತ್ತೊಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಉಡುಪಿಗೆ ಬಂದಿದ್ವಿ. ನಾವು ಕೂಡ ಉಡುಪಿಯಲ್ಲಿ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಚಿಟ್ ಚಾಟ್ ಮಾಡ್ಕೊಂಡಿದ್ವಿ. ಫುಲ್ಲು ರಶ್ ಇತ್ತು ಇವತ್ತು. ಹೋಟೆಲ್ಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು ಎಲ್ಲ. ಹಾಗೆ ಉಡುಪಿ ತಿಂದ್ಬಿಟ್ಟು ಉಡುಪಿಯಲ್ಲಿ ಊಟ ಎಲ್ಲ ತಿಂದಿದ್ದಾದಮೇಲೆ ಪೋಲಾರ್ ಬೇರಿಗೆ ಬಂದ್ವಿ. ಪೋಲಾರ್ ಬೇರಲ್ಲಿ ಒಂದು ನಮ್ಮ ಫೇವ್ರೆಟ್ ಹಾಟ್ ಚಾಕ್ಲೇಟ್ ಫಡ್ಜ್ ಯಾರಾದರೂ ತಿನ್ನಂಗಿದ್ರೆ ಪ್ಲೀಸ್ 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 ಟ್ರೈ ಮಾಡಿ, ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಅಲ್ಲಿ ತಿಂದ್ಕೊಂಡು ನಮ್ಮ ಹೊಟ್ಟೆ ಅಲ್ಲಿಗೆ ನಿಲ್ಲಲಿಲ್ಲ, KFCಗೆ ಹೊರಟ್ವಿ. KFCಗೆ ಹೋಗಿ KFC ಕೂಡ ಒಂದು ಸ್ವಲ್ಪ ತಿಂದ್ಕೊಂಡು ನನ್ನ ಫ್ರೆಂಡ್ ನನ್ನ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿದ್ಲು. ಅಲ್ಲಿಂದ ನಾನು ಬಸ್ ಹತ್ಕೊಂಡು ನಮ್ಮ ಮನೆ ಕಡೆ ಬಂದೆ. ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳಿದರು. ನಾನು ಬಿಕಾಸ್ ಸಮ್ ಪರ್ಸ್ನಲ್ ಪ್ರಾಬ್ಲಮ್ ಹೋಗೋಕ್ಕಾಗಿಲ್ಲ. ಇಷ್ಟ ಆಗಿತ್ತು ನನ್ನ ಡೈಲಿ ವ್ಲಾಗ್ ಅಂತ ಹೇಳ್ತಾ ಬಾಯ್ ಎಲ್ರಿಗೂ, ಟಾಟಾ.